ಪಟಾಕಿ ಯಾವಂದೇ ಇರಲಿ ಹಚ್ಚರ್ ನಾವ ಇರ್ಬೇಕು ಅಷ್ಟೇ. ಇಲ್ಲ ಇವತ್ತು ಶೂಟಿಗೆ ಬಂದಿದ್ದೀವಿ. ಯಾರ್ದು ಅಂದರೆ ನಮ್ಮ ರೋದ್ ಎಂಗೇಜ್ಮೆಂಟು. ನಿನ್ನೆ ಕುಯ್ಸಿರೋ ಮೆಣಸಿಕಾಯನ್ನೇ ತಗೊಂಡು ಇವಾಗ ಮಾರ್ಕೆಟ್ಗೆ ಹಾಕ್ಬಿಟ್ಟು ಮನೆ ಮುಂದೆ ಹಿಂಗೆ ಓಡಾಡ್ತಾ ಇರಬೇಕು. ಯಾವಾಗಲೂ ಎಲ್ಲ ವಾಕ್ ಮಾಡ್ತಾವೆ ಮನೆ ಸುತ್ತನ. ಹೆಂಗ್ ಬಿದ್ದಾವ್ ನೋಡಿ ಎಲ್ಲ. ಬೆಳೆದ್ಮೇಲೆ ಮಾಡಲೇಬೇಕಲ್ಲ ಗಾಯ್ಸ್. ಗಾಯ್ಸ್, ನಮ್ಮ ಇವತ್ತಿನ ಚೌಸ ವಿಡಿಯೋಗೆ ಸ್ವಾಗತ. ಸ್ವಾಗತ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ನಮ್ಮ ತೋಟದಲ್ಲಿ ಇವಾಗ ಏನಂದರೆ ನೆನ್ನೆ ಗೊತ್ತಿರೋ ಹಂಗೆ ನೆನ್ನೆ ಔಷಧಿ ಹೊಡ್ಯೋಕೆ ಹೋಗಿದ್ದೆ ನಂದನ ಅವ್ರ ಮನೆಗೆ. ಅವನು ಔಷಧಿ ಎಸ್ಪೈರ್ ಆಗಿತ್ತಲ್ಲ, ಇವತ್ತು ಬೇರೆ ತಂದವನಂತೆ. ಇವಾಗ ಹೊಡ್ಯೋಕೆ ಹೋಗ್ಬೇಕು ಅಂದರೆ ಹೆಲ್ಪ್ ಮಾಡ್ಬಾ ಅಂತ ಕರ್ದ. ಬನ್ನಿ ಅಲ್ಲಿ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದೇನು ನಮ್ಮ ತೋಟದಲ್ಲಿ ಅಪ್ಡೇಟ್ ಅಂದರೆ ಎಲೆಲ್ಲ ಕಟ್ ಮಾಡಿಬಿಟ್ಟು ಸಸಿಗಳದು ಸುಳಿನೇ ಕಡ್ದು ಬಿಡ್ತವೆ ಮೇಲಿಂದ. ಸುಳಿನೇ ಕಡಿಯೋ ಹುಳಗಳಿದಾವಲ್ಲ, ಅದಕ್ಕೆಲ್ಲ ಒಂದು ನಾನು ರೀಲ್ಸಲ್ಲೆಲ್ಲ ನೋಡ್ಬಿಟ್ಟು ಟ್ರ್ಯಾಪರ್ ತಂದು ಹಾಕಿದ್ದೆ ಗೈಸ್. ನಾನು ವರ್ಕ್ ಆಗಲ್ಲ ಅಂತ ಮಾಡಿದ್ದೆ. ಹೆಂಗೆ ಬಿದ್ದಾವೆ ನೋಡಿ ಎಲ್ಲ. ಬಕೀಟಲ್ಲಿರೋ ನೀರ ಖಾಲಿ ಮಾಡೋದು ಗೈಸ್. ಇದೇ ಹುಳ ಕಡಿಯುತ್ತಾ ಅಂತ ಕಮೆಂಟ್ ಮಾಡಿ. ಫಸ್ಟ್ ನಂಗೆ ಅದೇ ಡೌಟು. ನೋಡಿ ಆ ಥರ ಕಡ್ದು ಹಾಳು ಮಾಡುತ್ತೆ. ಇದೇ ಹುಳನ ಅದು ಕಡಿಯೋದು ಅಂತ ನನಗೆ ಕಮೆಂಟ್ ಮಾಡಿ. ನನಗೆ ಹೇಳಿ, ನನಗೂ ಗೊತ್ತಿಲ್ಲ ಅದೇ ಹುಳ ಕಡಿಯುತ್ತಾ ಇಲ್ವೋ ಅಂತ. ಬಟ್ ಎಲ್ಲ ಆಗ್ತಾಯಿದ್ರಲ್ಲ, ನನಗೂ ಏನು ಇವಾಗ ಆ ಥರ ಆಗಬಾರ್ದಲ್ವಾ, ತೋಟ ಚೆನ್ನಾಗಿರೋದಕ್ಕಲ್ವಾ. ಅದಕ್ಕೇ ನಾನು ತಂದ ಹಾಕಿದ್ದೀನಿ ಅದನ್ನ. ಏನೋ ಸಖತ್ತಾಗಿ ಹುಳ ಇದ್ದಾವೆ. ಅದು ಫುಲ್ ಎಲ್ಲ ಟ್ರ್ಯಾಕ್ ಮಾಡುತ್ತಂತೆ, ಅಂದರೆ ಒಂದು ಸ್ವಲ್ಪ ದೂರ ತನಕ. ನನಗೂ ಗೊತ್ತಿಲ್ಲ, ನಾನು ಒಂದೇ ಒಂದು ನೋಡೋಣ ಅಂತ ತಂದಾಕಿದ್ದೆ. ಆಮೇಲೆ ಅದೇ ಥರದ್ದು ಇನ್ನೊಂದು ಹುಳ ಬರುತ್ತಲ್ಲ, ಇದು ಬ್ಲ್ಯಾಕ್, ಇದು ಮುಂದೆಗಡೆ ಇದಿರುತ್ತಲ್ಲ ಡೈನೋಸಾರಸ್ ಥರ, ಇದು ಇನ್ನೊಂದು ರೆಡ್ಡಿಂದ ಒಂದು ಐತೆ ಅಲ್ಲಿ. ಬನ್ನಿ ಅದನ್ನು ತೋರಿಸ್ತೀನಿ. ಅದರಲ್ಲಿ ಬಿದ್ದಾವ ಹೆಂಗಪ್ಪ. ಅದರಲ್ಲೊಂದು 2 ಬಿದ್ದಿರ್ಬೇಕಷ್ಟೇ. ಇವು ಸಿಕ್ಕಾಬಿಟ್ಟೆ ಬಿದ್ದಾವೆ ನೋಡಿ ಗೈಸ್. ಇಲ್ಲೊಂದು ಐತೆ ನೋಡಿ, ಇದೊಂದು ಎಷ್ಟೇ, ಇದು ನಿಬ್ಬಾಕೋದು. ಇದರಲ್ಲೂ ಒಂದು 3 ಇದಾವೆ ಗೈಸ್. ಇದರಲ್ಲೊಂದು ಜಾಸ್ತಿ ಏನು ಬಿದ್ದಿಲ್ಲ, ಒಂದು 3 ಬಿದ್ದಾವೆ ಅಷ್ಟೇ. ಪರವಾಗಿಲ್ಲ, ಇಲ್ಲೂ ಬಿದ್ದಿದ್ದಾವೆ. ಇವೆಂತ ಹುಳು ಅವೆಂತ ಹುಳು ನನಗೆ ಅಷ್ಟೊಂದು ಅದೇ ಹೆಸರು ಮರ್ತೋಗ್ಬಿಟ್ಟೈತೆ ಗೈಸ್, ಗೊತ್ತಿತ್ತು. ನೋಡೋಣ, ಕಮೆಂಟ್ ಮಾಡಿ ಗೈಸ್. ಇವತ್ತು ಒಳ್ಳೆ ಕಾಮಿಡಿ ಏನು ಅಂದರೆ, ನೆನ್ನೆ ಹೊಡೆಯೋಕೆ ಬಂದ್ವು, ಔಷಧಿ ಎಕ್ಸ್ಪೈರ್ ಆಗಿತ್ತು. ಇವತ್ತೆಲ್ಲ ಕದ್ರಿಕೊಂಡು ಹೊಡೆದಿದ್ದೀವಿ, ಮಳೆ ಬರೋಂಗಾಗೈತೆ. ನಂಗೆ ಒಬ್ಬಂಗೆ ಯೂನಿವರ್ಸ್ ಹೊಡಿತೈತೆ ಅಂದ್ಕೊಂಡಿದ್ದೆ, ಜೊತೆ ಇವನು ಇನ್ಕ್ಲೂಡ್ ಆಗೋನು. ಒಂದು ವಾರದಿಂದ ಔಷಧಿ ಹೊಡೆಯೋಕೈತಲ್ಲ ಇವನಿಗೆ. ಒಂದು ವಾರದಿಂದ ಔಷಧಿ ಹೊಡಿಬೇಕು ಅನ್ನೋದ್ರಲ್ಲಿ ಇದ್ದ. ಇವತ್ತು ಮಳೆ ಬಂದರೂ ಪರವಾಗಿಲ್ಲ ಅಂತ ಹೊಡೆದ್ಬಿಟ್ಟವ್ನು. ಹೊಡೆದ್ಬಿಡೋಣ ಬೇಗ. ಒಂದು 2 ಅವರ್ ಇರಬೇಕು ಸೊನ್ನೆ ಬರೋಕ್ಕಿಂತ ಮುಂಚೆ. ಇನ್ನು ನನ್ನ ಮಗಂದು ಪಾಪ ಅವ್ನು ಅರ್ಧಂಬರ್ಧ ಹೊಡೆದವನೇ. ಇವಾಗಲೇ ಸೊನ್ನೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಅಲ್ಲೇ ಹೆಂಗೋ ವರುಣ ದೇವ ಬಂದಿಲ್ಲ. ಅವನು ಬಂದಿದ್ರೆ ಇವತ್ತು ಅಣ್ಣಂಗೆ ಒಳ್ಳೆ ಆಗೋಗಿರೋದು. ಮಳೆ ಬರಬೇಕಿತ್ತು ಇವತ್ತು. ನಂದ ಬಚಾವಾಗ್ಬಿಟ್ಟು ಬಂದಿದ್ರೆ ಅಷ್ಟೇ. ಇನ್ನೇನು ಮಾಡ್ತೀಯ, ಬೆಳೆದ್ಮೇಲೆ ಮಾಡಲೇಬೇಕು ಅಷ್ಟೇ. ಬೆಳೆದ್ಮೇಲೆ ಮಾಡಲೇಬೇಕಲ್ಲ ಗಾಯ್ಸ್. ಯಾಕಲಾ ಹೆಂಗ್ ಬಿದ್ಲಾ ನೋಡಿ ಗೈಸ್. ಇನ್ನ ಅಲ್ಲಿ ಬಂದಿದ್ದೀನಿ, ನಿನ್ನ ಗಾಡಿ ತಿರ್ಸ್ಕೊಂತ ಇದೀನಿ. ಅಲ್ಲೇ ದವಾಗ್ದ ಏನಾಗಲ್ಲಲ್ವಾ. ಇದಿಲ್ಲ ಅಂದ್ರೆ ಏನಾರು ಆಗಿರೋದು. ಇವೆಲ್ಲ ಬೆಂಡಾಗಿರೋವು. ಏನ್ ಮಾಡ್ಕೊಂಡೆ ಕಾಲ್ನ? ತಿರ್ಕಣಪ್ಪ. 1 ಮಾಡಕ್ಕೆ 30 ಮಾಡೋದು ನೀನು ಒಬ್ನೇ. ಅಣ್ಣ ಬಿದ್ದ ಅಲ್ಲ, ಏನ್ ನೋಡ್ಕೊಳ್ಳಿಲ್ವಾ? ಈ ಕಡೆಗೆ ವಾಲಿಕೆ ಅಂತ ಈ ಕಡೆ ಕೈ ಹಿಡ್ಕೊಳಕ್ ಹೋದ್ರೆ ನಾನು ಹಿಂಗೆ ತಿರುಗಿ ಹಿಂಗೆ ತಿರುಗಿಸಿ ಹಿಂಗೆ ತಿರ್ಗೋದ್ರೊಳಗೆ ಅಲ್ಲಿ ದಬಾಕೊಂಡವ್ನಿ ಗೈಸ್. ಇಲ್ಲಿ ಸಾಕಿರೋದು ಇನ್ನು ಏನೇನು ಸಾಕಿದೆಯಮ್ಮ? ಅಷ್ಟೇನಾ ಸದ್ಯಕ್ಕೆ? ನೋಡಿ ಹಿಂಗೆ ಎಲ್ಲ ವಾಕ್ ಮಾಡ್ತಾವೆ ಮನೆ ಸುತ್ತನ. ಮನೆ ಮುಂದೆ ಹಿಂಗೆ ಓಡಾಡ್ತಾ ಇರಬೇಕು ಯಾವಾಗಲೂ. ಬರೀ ನಮ್ಮ ತೋಟಕ್ಕೆ ಹೋಗ್ಬೇಕು ಇವಾಗ. ಅಲ್ಲಿ ಔಷಧಿ ಹೊಡ್ಯೋಕೆ ಹೋದೆ, ನೋಡಿದ್ರೆ ಕಿತ್ಕೊಂಡೆಲ್ಲ ಇಲ್ಲೇ ಹೋಗ್ಬಿಟ್ಟು ನೀರು ನಮ್ಮದ್ರಲ್ಲಿ. ಒಂದು ಮಾಡೋಕೆ ಹೋದ್ರೆ ಇನ್ನೊಂದಾಗಿರುತ್ತೆ. ಫುಲ್ ಹೊಟ್ಟೆ ಹಸ್ಬಿಟ್ಟೈತೆ. ಹೋಗ್ಬಿಟ್ಟು ಫ್ರೆಶ್ ಆಫ್ ಹಾಕಿ ಹೋಗ್ಬಿಟ್ಟು ಫ್ರೆಶ್ ಆಗಿ ಹೋಗಿ ಮದರ್ ಅವರು ಫೋನ್ ಮಾಡಿದ್ರು, ಬರಮ್ಮ ಜಕ್ಷನ್ ಎಲ್ಲಿದೆಯಾ ತಿಂಡಿ ತಿನ್ನಂತ. ಈಗ ಹೋಗಿ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ಕೆಲಸ, ಸ್ವಲ್ಪ ಕೆಲಸ ಐತೆ, ಅದನ್ನು ಮುಗಿಸ್ಬೇಕು ಗೈಸ್. ಬನ್ನಿ ಗೈಸ್. ನಿನ್ನೆ ಮೆಣಸಿನ್ಕಾಯಿ ಕೊಯ್ಸಿದೆ ಅಂತ ಹೇಳಿದ್ನಲ್ಲ, ಇವಾಗ ನಾನು ತಿಪ್ಪರಿಗೆ ಹೋಗ್ತಾ ಇದ್ದೀನಿ. ನಿನ್ನೆ ಕೊಯ್ಸಿರೋ ಮೆಣಸಿನ್ಕಾಯನ್ನೇ ತೊಗೊಂಡು ಇವಾಗ ಮಾರ್ಕೆಟ್ಗೆ ಹಾಕ್ಬಿಟ್ಟು ಹಂಗೆ ಇವತ್ತು ಒಂದು ಈವೆಂಟ್ ಐತೆ ಗೈಸ್. ಇವತ್ತು ಒಂದು ಶೂಟ್ ಐತೆ ಗೈಸ್. ಇವಾಗ ಹೋಗಿ ಶೂಟ್ ಮುಗಿಸ್ಕೊಂಡು ಬರಬೇಕು ನೈಟು. ಯಾವ ಲಾಗಲ್ಲಿ ತೋರಿಸ್ತೀನೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಇವಾಗ ತಿಪ್ಪರಿಗೆ ಹೋಗ್ತೀನಿ.
ಸುದಿ ಹತ್ರ ಹೋಗ್ಬೇಕು. ಕಟಿಂಗ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಗೈಸ್, ಕಟಿಂಗ್ ಮಾಡಿಸ್ಲಾ ಹಿಂಗೆ ಎಲ್ಲ ಹೇಳಿ. ನಾನು ಯಾಕೋ ಕಟಿಂಗ್ ಮಾಡ್ಸೋಣ ಅಂತ ಅಂದ್ಕೊತಾ ಇದ್ದೀನಿ. ನೀತಿ ಕಟಿಂಗ್ ಮಾಡಿಸ್ಕೊಂಬ ಅಂತ ಹೇಳ್ದ. ನೋಡ್ಬೇಕು ಇವಾಗ. ಕಟಿಂಗ್ ಮಾಡ್ಸಿಯಾ? ಸಕ್ಕದ ಬರ್ತಿದ್ಯಾ? ತೆಂಗಿ ಹುಡುಗಿ ಇದ್ದಿದ್ದಲ್ಲ ಗೈಸ್, ಇಲ್ಲಿ ದುಡ್ಡು ಬಿಡ್ಸೋಕೆ ಬಂದೆ. ಒಂದ್ಸಲಿ ಲಾಕ್ ಆಯಿತು ನನ್ನ ಮಗಂದು. ಇವ್ರು ಬಂದು ತಕ್ಕೊಟ್ರು, ಅಲ್ಲಿ ನಿಂತಿರೋರು ಬಂದು ತಕ್ಕೊಟ್ರು. ಏನಾಗಲ್ಲ ಹೋಗಪ್ಪಿ, ಇವಾಗ ಬರ್ತದೆ ಅಂತ ಹೇಳಿದ್ರು. ಬಂದು ಇವಾಗ ಹಾಕಿದ್ದೀನಿ, ನನ್ನ ಮಗನ ಮತ್ತೆ ಲಾಕ್ ಆಗಿಬಿಟ್ಟೈತಿ. ಗೈಸ್ ನೋಡಿ ಗೈಸ್, ಇವತ್ತು ಶೂಟಿಗೆ ಬಂದಿದ್ದೀವಿ. ಇವತ್ತು ಶೂಟಿಗೆ ಬಂದಿದ್ದೀವಿ. ಯಾರ್ದು ಅಂದರೆ ನಮ್ಮ ರೋದ್ ಎಂಗೇಜ್ಮೆಂಟು ಅಲ್ಲ, ಮತ್ತೆ ಫ್ಯಾಮಿಲಿ ಫಂಕ್ಷನ್ ಗೈಸ್. ನೋಡಿ ಗೈಸ್, ಆದ್ರೆ ಮಸ್ತಾಗಿ ಕಾಣಿಸ್ತಾವನಲ್ಲ ಗೈಸ್ ಇವತ್ತು ನಮ್ಮ ಹುಡುಗ. ನೋಡಿ ಗೈಸ್, ಇಲ್ಲಿ ಗೈಸ್ ಔಟ್ಫಿಟ್ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅನ್ಕೊಂಡೆ. ಇವನು ಬಂದಿದ್ದು ಲೇಟ್ ಆಯ್ತು ಗೈಸ್, ಹಂಗಾಗಿ ಮಾಡೋಕ್ಕಾಗಿಲ್ಲ ವಿಡಿಯೋನ. ನಂದೇ ಲೇಟ್ ಆಯ್ತು ಗೈಸ್, ಒಪ್ಕೊತೀವಿ ನಾವು. ಗೆಟ್ ರೆಡಿ ವಿತ್ ಮೀ ಮಾಡೋಕ್ಕಾಗಲಿಲ್ಲ. ಸೊ ಲಾಸ್ಟಿಗೆ ಫೈನಲ್ ರೆಡಿ. ಇವಾಗ ಇದ್ರ ಮೇಲೆ ಒಂದು ವಿಡಿಯೋ ಶೂಟ್ ಮಾಡೋಣ. ಇದ್ರ ಮೇಲೆ ಒಂದು ವಿಡಿಯೋ ಶೂಟ್ ಮಾಡೋಣ ಗೈಸ್. ಇವಾಗ ಏನಂತೀರಾ? ಬರೀ ಯೂಟ್ಯೂಬ್ ಇನ್ಸ್ಟಾದಲ್ಲಿ ಬಿಟ್ಟಿರ್ತೀವಿ ನಾಳೆ. ಲಾಗಿಂತ ಮುಂಚೆನೆ ವಿಡಿಯೋ ಬಂದಿರುತ್ತೆ. ಎಲ್ಲ ಚೆಕ್ ಮಾಡಿ. ಇನ್ನು ಇವತ್ತು ನಾಳೆ 2 ದಿವಸ ಇಲ್ಲೇ ಐತೆ. ಇವತ್ತು ನನ್ನ ದೋಸ್ತಿಗೆ ಪರ್ಸ್ನಲ್ ಫೋಟೋಗ್ರಫಿ ಮಾಡ್ತಾ ಇದ್ದೀವಿ ಇಲ್ಲಿ. ಫುಲ್ಲು ಇವನಿಗೆ ಫ್ಯಾಮಿಲಿಗೆ ಫುಲ್ ಪರ್ಸ್ನಲ್ ಫೋಟೋಗ್ರಫಿ. ಎಷ್ಟು ತೆಗಿತೀನೋ ಗೊತ್ತಿಲ್ಲ, ಒಂದು ತೆಗೆದ್ರು ಅದು ಪರ್ಸ್ನಲ್ ಫೋಟೋಗ್ರಫಿ. ಈವೆಂಟ್ ನಮ್ದಲ್ಲ ಗೈಸ್. ಈವೆಂಟ್ ಯಾರ್ದೇ ಆದ್ರೆ ಹೆಂಗೆ ಗೈಸ್? ಮಿಂಚರ್ ನಾವ ಇರಬೇಕು ಅಷ್ಟೇ. ಈವೆಂಟ್ ಯಾರ್ದೇ ಆದ್ರೂ ನಮ್ದು ಪಟಾಕಿ ಯಾವಂದೇ ಇರಲಿ, ಹಚ್ಚರ್ ನಾವ ಇರ್ಬೇಕು ಅಷ್ಟೇ. ಗೈಸ್, ನಂದೇ ಲೇಟ್ ಆಯ್ತು ಗೈಸ್. ಇವತ್ತು ಬೇಗ ಬಂದಿದ್ರೆ ಇನ್ನೊಂದು 2-3 ಶೂಟ್ ಇದ್ವು, ಮಾಡ್ಬೋದಾಗಿತ್ತು ಆರಾಮಾಗಿ. ಬೇಗ ಬಂದಿದ್ರೆ ಬೆಳಕಿರ್ತಿತ್ತು, ಏನಾರ ಗೆಟ್ ರೆಡಿ ವಿತ್ ಮೀ ಎಲ್ಲ ಮಾಡ್ಬೋದಿತ್ತು. ಗೈಸ್, ಮದುವೆ ತಾತ ಮಿಸ್ಸಿಂಗ್ ಆಗ್ಬಿಟ್ಟಿದೆ ಗೈಸ್. ಇವ್ರು ತಾತ ಮಿಸ್ಸಿಂಗ್ ಆಗ್ಬಿಟ್ಟಿದೆ ಮದುವೆಲಿ. ಹುಡುಕ್ತಾ ಇದೀವಿ ಇವಾಗ. ಶೂಟ್ ನಿಲ್ಸಿ ಬಂದಿದ್ದೀವಿ ತಾತನ ಹುಡುಕಕ್ಕೆ. ಯಾಕೆ ಬೀಗ ಹಾಕ್ಕೊಂಬಿಟ್ಟು ಊರಿಗೆ ಬೀಗ ತಗೊಂಡು ಊರಿಗೆ ಹೋಗ್ಬಿಟ್ರೆ ಅಂತ. ಗೈಸ್, ಊಟಕ್ಕೆ ಬಂದಿದ್ದೀವಿ ಇವಾಗ. ಇವನು ಬಂದವನೆ. ಏನೋ ಹಾಕಿ ಆಯಿತು. ಎಲೆನೂ ಹಾಕಾಗೈತೆ. ಬಾಟ್ಲು ಕೊಟ್ಟಾಗೈತೆ. ಈಗ ಎಲೆ ತೊಳೆಯೋಕ್ಕೆ ರೆಡಿ ಆಗ್ತೈತೆ. ತೊಳ್ಕೊಂಡು ಊಟ ಮಾಡಿ ಸಿಗ್ತೀವಿ ಗೈಸ್. ಬೈ ಬೈ. ಇಲ್ಲ ಯಾಲೆ ಶಾಲು ಹಾರ ತರಿಸಿದ್ದು ಅದ ಹಾಕಿಸಿಣ್ಣು ಅಂತಡಿ. ಶಾಲು ಹಾರ ಎಲ್ಲ ಬೇಡ, ಇರ್ಲಿ ನಿಂಗೆ ಅಂತ ಶಾಲು ಹಾರ ತರಿಸಿದ್ರ. ಶಾಲು ಹಾರ ತರಿಸಿ ಬರ್ತೀವಿ. ಕುಂತಿರು ಅಲ್ಲಿ ಇರ್ತೀವಿ ಬರ್ರಿ. ಅಲ್ಲೇ ಹಾಕ್ತೀರ. ಓನರಪ್ಪನರೆಲ್ಲ ದೊಡ್ಡವು ಇಲ್ಲೇ ಇರು. ಕೆಳಗೆ ಕೆಳಗೆ ನೋಡಿ ಗೈಸ್. ನೋಡಿ ಎಷ್ಟಿದ್ದ ಒಂದು ಕಾಮನ್ ಮನೆಯವರು ಅಂತ ಒಂದು ಕಾಮನ್ ಸೆನ್ಸ್ ಇಲ್ಲ. ಏನಕ್ಕೆ ಅಲ್ಲಿ ಎಷ್ಟರ ಬಾಟ್ಲಿ ಅಲ್ಲಿ ಹಿಂಗೆ ಅಲ್ಲಿ ಎಲ್ಲ ಎಷ್ಟಿಲ್ವಾ? ಎಲ್ಲ ಎಸಿತಾರೆ. ನೀನು ಎಸಿತಾರ? ಟೈಲರ್ ಏನಕ್ಕೆ ನಿಸಿರೋದು ನಾವಲ್ಲಿ? ಟೈಲರ್ ಬಾಳೆದೆಲೆ ಹಾಕಕ್ಕೆ ನಿಸಿರೋದು. ಊಟ ಮಾಡಿದವೆಲ್ಲ ಮನೆ ಇವೆಂಟಲ್ಲಿ ಹೆಂಗಿರ್ಬೇಕು ಬಾಮೈದ ಹೀಗೆ ಬಾಮೈದ ಏನ್ ಫೋಟೋಶೂಟು ಫುಲ್ಲು. ಅಕ್ಕ ಆ್ಯಡಿಂಗು ಬಾಮೈದ್ನ ಫುಲ್ ಫೋಟೋಶೂಟು. ಹೇಗೆ ಫುಲ್ ಜಾಲಿ ಗೈಸ್. ಇವಾಗ ಇವನ್ ಕೈ ಕ್ಯಾಮ್ರಾ ಕೊಟ್ಟು ನಾನು ಹೊರಟೆ ಊರಿಗೆ. ಮತ್ತೆ ಸಿಗುವ. ಓಕೆ, ಬಾಯ್ ಗೈಸ್. ಹೊರಟು ಬಾಯ್ ಆಂಟಿ. ಹೊರಟು ಲೇಟ್ ಆಯ್ತು. ಬಾಯ್.